ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024ರಲ್ಲಿ ಯಾವಾಗ ರಿಸಲ್ಟ್ ಬರ್ತದೆ ಮತ್ತು ಯಾಕೆ ರಿಸಲ್ಟ್ ಡಿಲೇ ಆಗ್ತದೆ ಎಂಬುದರ ಬಗ್ಗೆಯೂ, ಅದೇ ರೀತಿಯಾಗಿ ನಾನು ಮೊದಲೇ ಹೇಳಿದ್ದೆ ಮೊದಲು ರಿಸಲ್ಟ್ ಯಾವಾಗ ಬರುತ್ತೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ 2 ದಿನದ ಹಿಂದೆ. ಆ ಒಂದು ವಿಡಿಯೋದಲ್ಲಿ ನಿಮಗೆ ಕಾಮೆಂಟ್ ಮಾಡಿ, ನಿಮ್ಮ ಕಾಮೆಂಟ್ಗೆ ನಾನು ಒಂದು ಉತ್ತರವನ್ನು ವಿಡಿಯೋ ಮೂಲಕ ಹೇಳ್ತಾ ಹೋಗ್ತೀನಿ ಅಂಥೇಳಿ ಅದಕ್ಕೆ ಹಲವಾರು ಅಭ್ಯರ್ಥಿಗಳು ಕಾಮೆಂಟನ್ನು ಮಾಡಿದ್ರಿ. ಆ ಕಾಮೆಂಟ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನೀವೇನು ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ತಿದ್ದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ನಮ್ಮೊಂದು ಪ್ರತಿಯೊಂದು ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಹ ಒಂದು ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಎಂಬ ಒಂದು ಆಪ್ಷನ್ ಕಾಣ್ತದೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಆ ಹೈಪನ್ನು ಮಾಡಿದ ಮೂಲಕ ನಮ್ಮೊಂದು ವೀಡಿಯೋಗಳನ್ನ ನೀವು ಬೂಸ್ಟ್ ಮಾಡ್ಬೋದು ಸ್ನೇಹಿತರೆ. ನಿಮಗೆ ನಮ್ಮ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋಣ, ನಿಮಗೆ ಹೈಪ್ ಅಂತೇಳಿ ಕಾಣುತ್ತೆ, ಅಲ್ಲಿ ಕೇವಲ ಕ್ಲಿಕ್ ಮಾಡಿದರೆ ಹೈಪ್ ಆಗಿ ನಮ್ಮೊಂದು ವಿಡಿಯೋ ಲೀಡರ್ ಬೋರ್ಡ್ನಲ್ಲಿ ಬರಲು ಸಹ ಸಾಧ್ಯ ಆಗ್ತದೆ. ಓಕೆ, ಇದು ನಿಮಗೆ ವಾರಕ್ಕೆ 3 ಬಾರಿ ಮಾತ್ರ ಅವಕಾಶ ಇರ್ತದೆ. ನಿಮ್ಮ ನೆಚ್ಚಿನ ವೀಡಿಯೋಗಳಿಗೆ ಮತ್ತು ನಿಮ್ಮ ನೆಚ್ಚಿನ ಕಂಟೆಂಟ್ ಕ್ರಿಯೇಟರ್ಗೆ ಹೈಪನ್ನು ಮಾಡೋ ಮೂಲಕ ನೀವು ಸಪೋರ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ನೀವು ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಮ್ಮೊಂದು ವಿಡಿಯೋ ಸಹ ನಿಮಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡುವಂಥವರು ಹೈಪನ್ನು ಮಾಡಿ ಹೋಗಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಯಾಕೆ ಇನ್ನೂ ರಿಸಲ್ಟ್ ಬರ್ತಾ ಇಲ್ಲ ಎನ್ನುವುದಕ್ಕೆ ಮೊದಲ ಪ್ರಶ್ನೆಗೆ ಉತ್ತರವನ್ನು ಹೇಳೋದಾದರೆ, ರಿಸಲ್ಟು ಈಗಾಗಲೇ ಅವರು HKಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಇವತ್ತು ಸಂಡೇ ಆದ ಕಾರಣಕ್ಕಾಗಿ, ಗೌರ್ಮೆಂಟ್ ಹಾಲಿಡೇ ಇರುವ ಕಾರಣಕ್ಕಾಗಿ ಇವತ್ತು ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಯಾವಾಗ ಬರಬಹುದು ಅಂತ ನೋಡೋದಾದರೆ, ಈ ಒಂದು ರಿಸಲ್ಟು ಸರಿಸುಮಾರಾಗಿ ನಿಮಗೆ ಈ ಒಂದು ವಾರದಲ್ಲಿ ಅಂದರೆ ಬುಧವಾರದ ನಂತರ ನೀವು ಒಂದು KPTCL ನಾನ್ HK ರಿಸಲ್ಟನ್ನು ನೀವು ನೋಡ್ಬೋದು. ಅದೇ ರೀತಿಯಾಗಿ ಚೆಸ್ಕಾಮು ಮತ್ತು ಜೆಸ್ಕಾಮ್ ರಿಸಲ್ಟನ್ನು ಸಹ ಆಗಸ್ಟ್ 5 ಅಥವಾ 10 ಒಳಗಾಗಿ 3 ಏನ್ಯಾವುದು KPTCL ನಾನ್ HK ಮತ್ತು ಚೆಸ್ಕಾಮ್ ಮತ್ತು ಜೆಸ್ಕಾಮ್ ಈ 3 ನಿಗಮಗಳಲ್ಲಿ ಒಂದರ ಒಂದು ರಿಸಲ್ಟ್ ಆದರೂ ಸಹ ನೀವು ಆಗಸ್ಟ್ 5 ಒಳಗಾಗಿ ನೀವು ನೋಡ್ತೀರಾ ಸ್ನೇಹಿತರೆ. ಆಗಸ್ಟ್ 5 ಒಳಗಾಗಿ ಜೆಸ್ಕಾಮು ಅಥವಾ KPTCL ನಾನ್ HK ಯಾವುದಾದ್ರೂ ಒಂದು ರಿಸಲ್ಟು ನಿಮಗೆ 100% ಬಂದೇ ಬರ್ತದೆ. ಈಗ ಕಾಮೆಂಟ್ ಮಾಡಿರುವಂತಹ ಒಂದು ಅಭ್ಯರ್ಥಿಗಳ ಕಾಮೆಂಟನ್ನು ಓದ್ತಾ ಅವರ ಉತ್ತರವನ್ನು ನೀಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಮ ಒಂದು ಡೌಟ್ ಏನಿದೆ ಅಂತೇಳಿ. ಮೊದಲೊಂದು ಕಾಮೆಂಟ್ ಬಂದುಬಿಟ್ಟು, ಹಾಯ್, ನಾನು ಕಲ್ಯಾಣ ಕರ್ನಾಟಕ KPTCL ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಹೇಳಿದರೆ ಕೇಳಿರುವಂಥದ್ದು. ಇದಕ್ಕೆ ಉತ್ತರವನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆಗಸ್ಟ್ 5 ಒಳಗಾಗಿ ನಿಮಗೆ ನಾನ್ HK ಒಂದು ರಿಸಲ್ಟು ನೋಡ್ತೀರಾ. ಓಕೆ, ಆಗಸ್ಟ್ 5 ಒಳಗಾಗಿ ನಾನ್ HK ರಿಸಲ್ಟ್ ಅಥವಾ ಜೆಸ್ಕಾಮ್ ಈ 3ರಲ್ಲಿ ಒಂದಂತೂ 100% ಬರ್ತದೆ. ಆಲ್ಮೋಸ್ಟ್ KPTCL ನಾನ್ HK ರಿಸಲ್ಟೇ ಈ ಒಂದು ಆಗಸ್ಟ್ 5 ಒಳಗಾಗಿ ನೀವು ನೋಡ್ಬೋದು. ನೆಕ್ಸ್ಟ್ ಒಂದು ಕಾಮೆಂಟ್ ಬಂದುಬಿಟ್ಟು, ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ? ಚೆಸ್ಕಾಮ್ದು ಸಹ ರಿಸಲ್ಟು ಆದಷ್ಟು ಬೇಗ ಅಂತಂದರೆ ಆಗಸ್ಟ್ 5 ಅಥವಾ 10 ಒಳಗಾಗಿ ಅದರ ಒಂದು ರಿಸಲ್ಟು ಸಹ ನೀವು ನೋಡ್ತೀರ. ನೆಕ್ಸ್ಟ್ ಬಂದುಬಿಟ್ಟು ನಾನ್ HK ರಿಸಲ್ಟ್ ಯಾವಾಗ ಅಂದಾಜು ಬಿಡ್ಬೋದು ಅಂತ ಕೇಳಿದರೆ ಅದು ಸಹ ಮೊದಲೇ ಹೇಳಿದ್ದೇನೆ. ಎಕ್ಸ್ ಸರ್ವಿಸ್ ಮ್ಯಾನ್ ಎಷ್ಟಿರ್ಬೋದು ಅಂತಂದರೆ ಈಗಾಗಲೇ ಅದರ ಒಂದು ರಿಸಲ್ಟ್, ಅದರ ಒಂದು ಕಟ್ ಆಫ್ ವಿಡಿಯೋವನ್ನು ಮಾಡಿದ್ದೇವೆ, ಅದನ್ನು ನೀವು ನೋಡ್ಬೋದು. ಹೆಸ್ಕಾಮ್ ಯಾವಾಗ ಬಿಡ್ಬೋದು ಎನ್ನುವುದಕ್ಕೆ ಈಗ ನಾವು ನೋಡ್ತಾ ಹೋಗೋಣ. ಹೆಸ್ಕಾಮ್ ರಿಸಲ್ಟ್ ಬಿಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ. ಯಾಕೆ ಡಿಲೇ ಆಗ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ, ಅದರ ಒಂದು ಇನ್ನೂ ಹೆಸ್ಕಾಮು ಮತ್ತು ಮೆಸ್ಕಾಮು ಈ ಬೆಸ್ಕಾಮ್ ಬಿಟ್ಟಿದ್ದಾರೆ. ಮೆಸ್ಕಾಮ್ ಮತ್ತು ಹೆಸ್ಕಾಮ್ದು ಇನ್ನೂ ಸಹ PH ಕ್ಯಾಂಡಿಡೇಟ್ ಲೀಸ್ಟನ್ನು ಬಿಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ ಹೆಸ್ಕಾಮ್ನ ಒಂದು ರಿಸಲ್ಟ್ ಬಿಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತದೆ ಸ್ನೇಹಿತರೆ. ಆ ಒಂದು ಮೆಡಿಕಲ್ ಲಿಸ್ಟ್ ಬಿಟ್ಟ ನಂತರ ನೀವು ಇದರ ಒಂದು ರಿಸಲ್ಟನ್ನು ನೀವು ಕಾಣ್ಬೋದು. ಓಕೆ, ಅದು ಯಾವಾಗ ಬಿಡ್ತಾರೆ ಎಂಬುದನ್ನು ಸಹ ಹೇಳೋದಾದರೆ ಅದು ಆದಷ್ಟು ಬೇಗ ಇನ್ನೊಂದು 10ರಿಂದ 15 ದಿನ ಒಳಗಾಗಿ ಮೆಸ್ಕಾಮು ಮತ್ತು ಹೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ಲೀಸ್ಟನ್ನು ಸಹ ನೀವು ನೋಡ್ತೀರಾ ಸ್ನೇಹಿತರೆ. ಓಕೆ, ಆದಷ್ಟು ಬೇಗ ಅದರ ಒಂದು ರಿಸಲ್ಟು ಸಹ ಬರ್ತದೆ. PH ಕ್ಯಾಂಡಿಡೇಟ್ ಮೆಡಿಕಲ್ ಲೀಸ್ಟ್ ಬರ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು KPTCL ನಾನ್ HK ಎಷ್ಟು ಅಪ್ಲಿಕೇಶನ್ ಬಿದ್ದಿವೆ ಅಂತ ಗೊತ್ತಾಗ್ತದೆ ಅಂತಂದರೆ ಅದು ಗೊತ್ತಾಗಲ್ಲ ಸ್ನೇಹಿತರೆ. ಎಷ್ಟು ಅಪ್ಲಿಕೇಶನ್ ಬಿದ್ದಿವೆ ಎಂಬುದು ಸಹ ಅವರು ನಿಗಮದವರು ತಿಳಿಸಿದರೆ ಮಾತ್ರ ಗೊತ್ತಾಗ್ತದೆ, ಅದು ಗೊತ್ತಾಗಿಲ್ಲ. ಓಕೆ, ನೆಕ್ಸ್ಟ್ ಒಂದು ಕಾಮೆಂಟ್ ಬಂದುಬಿಟ್ಟು, ಹೆಸ್ಕಾಮ್ ಫಿಸಿಕಲ್ ಕ್ಯಾಂಡಿಡೇಟ್ ಲೀಸ್ಟ್ ಯಾವಾಗ ಅಂತಂತಂದರೆ ಈಗಾಗಲೇ ನಾನು ಅದ್ರ ಬಗ್ಗೆ ಹೇಳಿದ್ದೀನಿ ಅಂತಂದರೆ ರಿಸಲ್ಟ್ ಬಂದುಬಿಟ್ಟು ಇನ್ನು 10ರಿಂದ 15 ದಿನ ಒಳಗಡೆ ಹೆಸ್ಕಾಮ್ನ ಒಂದು PH ಕ್ಯಾಂಡಿಡೇಟ್ ರಿಸಲ್ಟು ಬರ್ತದೆ ಸ್ನೇಹಿತರೆ. ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಎಷ್ಟಾದರೂ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಕೆಳಗಡೆ ನೀವು ನಿಮ್ಮೊಂದು ಕಾಮೆಂಟನ್ನು ಮಾಡಿ ನಿಮ್ಮ ಒಂದು ಏನು ಡೌಟ್ ಇದೆ ಅದರ ಬಗ್ಗೆ ನಾನು ಕ್ಲಾರಿಫೈಯನ್ನು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೇನೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.